ಹಲೋ ಹಾಯ್ ವೆಲ್ಕಮ್ ಟು ಕವಿತ್ರಿ ದೇವಿ ಕನ್ನಡ ಲಾಗ್ಸ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಬನ್ನಿ, ಇವತ್ತು ಒಂದು ಒಳ್ಳೆ ವಿಡಿಯೋ ಇದೆ. ಅದೇನು ವಿಡಿಯೋ ಅಂತ ನಿಮ್ಗೆ ಗೊತ್ತಾಗಬೇಕಾದ್ರೆ ಪ್ಲೀಸ್ ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಆಮೇಲೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಖಂಡಿತ ಈ ವಿಡಿಯೋದಲ್ಲಿ ತುಂಬಾ ಉಪಯುಕ್ತವಾಗಿದೆ. ನೋಡಿ, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ವಾ, ಈ ಬಾಟಲಲ್ಲಿ ನಮ್ಮ ಹೇರ್ಸ್ಗೆ ಉಪಯೋಗ ಆಗುವಂಥದ್ದಿದೆ. ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ಅರ್ಧ ನೋಡಿ ನಿಮಗೆ ಅರ್ಥ ಆಗದೇ ಇರ್ಬೋದು. ಇಲ್ಲಿ ನೋಡಿ, ಇದು ಇತ್ತೀಚಿನ ದಿನಗಳಲ್ಲಿ ನಮ್ಗೆ ನೀರಿನ ಕೊರತೆಯಿಂದಾಗಲಿ ಫುಡ್ ಕೊರತೆಯಿಂದಾಗಲಿ ತುಂಬಾ ಕೂದಲು ಉದುರ್ತಾ ಇರುತ್ತೆ. ಅಂಥದ್ರಲ್ಲಿ ನಾವು ಹೊರಗಿಂದ ತಂದು ಶಾಂಪೂನೋ ಆಯಿತು ಅಥವಾ ಆಯಿಲ್ ಆಯಿತು ಯೂಸ್ ಮಾಡೋದ್ರಿಂದ ಬದಲು ನಾವು ಮನೆಯಲ್ಲಿ ಒಳ್ಳೆ ಮನೆ ಮದ್ದು ಮಾಡೋದ್ರಿಂದ ನಮ್ಮ ಕೂದಲು ಬೆಳವಣಿಗೆ ಎಷ್ಟೊಂದು ಚೆನ್ನಾಗಾಗುತ್ತೆ ಗೊತ್ತಾ. ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇದು ನುಗ್ಗೆ ಸೊಪ್ಪು. ಈ ಸೊಪ್ಪು ನಮ್ಮ ತಿನ್ನೋದ್ರಿಂದ ಅಷ್ಟೇ ಅಲ್ಲ, ನಮ್ಮ ಕೂದಲಿಗೂ ಅಷ್ಟೇ ತುಂಬಾ ಉಪಯುಕ್ತವಾಗಿದೆ. ನುಗ್ಗೆ ಸೊಪ್ಪು ಚಟ್ನಿ ಮಾಡ್ತೀವಿ, ಪಲ್ಯ ಮಾಡ್ತೀವಿ, ಸಾಂಬಾರು ಮಾಡ್ತೀವಿ. ಬಟ್ ನಮ್ಮ ಹೇರ್ಸಿಗೂ ಕೂಡ ಇದನ್ನು ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಕೂದಲು ಉದುರೋದು, ಕೂದಲು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ಕೂಡ ನಿಮಗೆ ಇವಾಗ ತಿಳಿಸಿಕೊಡ್ತೀನಿ. ನೋಡಿ, ನುಗ್ಗೆಕಾಯಿಯಲ್ಲಿ ವಿಟಮಿನ್ ಎ, ಬಿ, ಕೊಬ್ಬಿನಾಂಶಗಳು ಅಧಿಕವಾಗಿರೋದ್ರಿಂದ ನಮಗೆ ತುಂಬಾ ಒಳ್ಳೆಯದಿದು. ಇವು ಕೂದಲು ಬೇರುಗಳಿಗೆ ಎಷ್ಟೊಂದು ಅಗತ್ಯವಾದ ಪೋಷಣೆ ಕೊಡುತ್ತದಂದರೆ ತುಂಬಾ ಇದೆ. ಬೇರುಗಳು ಗಟ್ಟಿಗೊಳಿಸುತ್ತದೆ ಮತ್ತು ಕೂದಲು ಉದುರೋದನ್ನು ಕೂಡ ತಡೆಯುತ್ತದೆ. ಇದರಲ್ಲಿ ಐರನ್, ಜಿಂಕ್, ನತ್ತಿನ ರಕ್ತ ಪರಿಚಲನೆ ಕೂಡ ಸುಧಾರಣೆ ಮಾಡುತ್ತದೆ. ಬನ್ನಿ, ಇವಾಗ ಈ ಒಂದು ನುಗ್ಗೆ ಸೊಪ್ಪಿನಿಂದ ಹೇಗೆ ರೆಡಿ ಮಾಡೋದಂತ ಕೂಡ ತಿಳಿಸ್ಕೊಡ್ತೀನಿ. ನೋಡಿ, ನಾನು ಇಲ್ಲಿ ಒಂದು ಪಾತ್ರೆಗೆ ನೀರು ಹಾಕ್ತಾಯಿದ್ದೀನಿ. ಅಂದರೆ ಒಂದು ಗ್ಲಾಸ್ ನೀರು ಹಾಕಿದರೆ ಸಾಕು, ಯಾಕಂದರೆ ತುಂಬಾ ನೀರು ಹಾಕಬೇಡಿ. ನೋಡಿ, ಇದನ್ನು ನಾನು ಕುದಿಯೋಕೆ ಇಟ್ಟಿದ್ದೀನಿ. ಇಲ್ಲಿ ನಾವು ಸ್ವಲ್ಪ ತೊಳೆದ್ಬಿಟ್ಟು ಅಂದರೆ ಡ್ರೈ ಆಗೋಕ್ಕೆ ಬಿಟ್ಟಿದ್ದೆ. ಅದನ್ನು ಇಲ್ಲಿ ಈ ನೀರಿಗೆ ಇದನ್ನು ಹಾಕ್ತಾಯಿದ್ದೀನಿ. ಈ ನುಗ್ಗೆ ಸೊಪ್ಪು ಚೆನ್ನಾಗಿ ಕುದಿಬೇಕು. ಅದರಲ್ಲಿರೋವಂಥ ಎಲ್ಲ ಏನಿರುತ್ತೆ ನೋಡಿ, ಅದು ಆ ನೀರಲ್ಲಿ ಬಂದುಬಿಡುತ್ತೆ. ನೋಡಿ, ಇಲ್ಲಿ ನಾನು 1 ಸ್ಪೂನ್ನ ಮೆಂತ್ಯಕಾಳು ಹಾಕ್ತಾಯಿದ್ದೀನಿ. ಮೆಂತ್ಯಕಾಳು ಹೇಳೋ ಮಾತೇ ಇಲ್ಲಲ್ವಾ, ನಮ್ಮ ಕೂದಲಿಗೆ ತುಂಬಾ ಉಪಯೋಗ ಇದೆ. ಈ ಮೆಂತ್ಯಕಾಳಲ್ಲಿ ವಿಟಮಿನ್ ತುಂಬ ಇರೋದರಿಂದ ನಮ್ಮ ಕೂದಲು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಇಲ್ಲಿ ನೋಡಿ, ಒಂದು ಸ್ವಲ್ಪ ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿನೂ ಅಷ್ಟೇ ನಮ್ಮ ಕೂದಲಿಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಈ ಅಕ್ಕಿಯಿಂದ ನಮ್ಮ ಹೇರ್ಸ್ ಅಷ್ಟೇ ಅಲ್ಲ, ಫೇಸ್ಗೂ ಅಷ್ಟೇ ತುಂಬಾ ಒಳ್ಳೆಯದು. ನಾನಿಲ್ಲಿ 1 ಸ್ಪೂನ್ ಹಾಕಿದ್ದೀನಿ. ಆಮೇಲೆ ನೋಡಿ, ಇಲ್ಲಿ ಒಂದು 7-8 ನಾನು ಲವಂಗ ಹಾಕ್ತಾಯಿದ್ದೀನಿ. ಈ ಲವಂಗ, ಅಕ್ಕಿ, ಮೆಂತ್ಯಕಾಳು, ನುಗ್ಗೆ ಸೊಪ್ಪು ಇಷ್ಟನ್ನು ನಾವು ಏನು ಗೊತ್ತಾ, ಇದೆಲ್ಲ ಹೀರ್ಕೊಳ್ಳೋವರೆಗೂ ಕುದಿಸ್ಕೋಬೇಕಾಗುತ್ತೆ ಚೆನ್ನಾಗಿ. ಒಂದು 5 ಇಲ್ಲ 10 ನಿಮಿಷ ಚೆನ್ನಾಗಿದು ಕುದಿಬೇಕು. ಕುದ್ದ ಮೇಲೆ ಆ ರಸ ಏನಿರುತ್ತೆ ನೋಡಿ, ನಮ್ಮ ಹೇರ್ಸಿಗೆ ಎಷ್ಟೊಂದು ಉಪಯುಕ್ತ ಆಗ್ತಾಯಿದೆ ಅಂದರೆ ತುಂಬಾ ಒಳ್ಳೆಯದು. ಅದೆಲ್ಲ ಬಿಟ್ಕೋವರೆಗೂ ಕುದಿಸ್ಬೇಕು. ಫಸ್ಟು ಸಣ್ಣ ಉರಿಯಲ್ಲೇ ಕುದಿಸ್ಕೊಳ್ಳಿ. ನೋಡಿ, ಚೆನ್ನಾಗಿ ಕುದಿಬೇಕು. ತುಂಬಾ ಒಂದು ನೀರಿನ ಸಮಸ್ಯೆಯಿಂದಾಗಲಿ ಅಥವಾ ಫುಡ್ಡಿನ ಸಮಸ್ಯೆಯಿಂದಾಗಲಿ ನಮ್ಮ ಕೂದಲು ಬೆಳವಣಿಗೆ ಚೆನ್ನಾಗಾಗಲ್ಲ. ಬರೀ ತಿನ್ನೋದಷ್ಟೇ ಅಲ್ಲ, ಈ ಥರ ನಮ್ಮ ಮನೆಯಲ್ಲೇ ಮಾಡ್ಕೋವಂಥ ಒಂದು ಒಳ್ಳೆ ನೋಡಿ, ಆಚೆ ಈಚೆ ತಂದು ಶಾಂಪೂನೂ ಆಯಿತು ಅಥವಾ ಏನಾದರೂ ನಾವು ಯೂಸ್ ಮಾಡೋದು ಬದಲು ಮನೆಯಲ್ಲೇ ನಮಗೆ ಗೊತ್ತಿದ್ದಷ್ಟು ಎಲ್ಲ ನೋಡಿ ಮನೆಯಲ್ಲೇ ಯೂಸ್ ಮಾಡೋವಂಥದ್ದು ಇದು. ನುಗ್ಗೆ ಸೊಪ್ಪಾಯಿತು, ಮೆಂತ್ಯಕಾಳಾಯಿತು, ಈ ಥರ ಎಲ್ಲ ಹಾಕಿ ನಮ್ಮ ಹೇರ್ಸನ್ನ ನಾವು ಕಾಪಾಡಿಕೊಳ್ಳೋದು ತುಂಬಾ ಮುಖ್ಯ ಅಲ್ವಾ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಆ ನುಗ್ಗೆ ಸೊಪ್ಪಿನ ಇದು ನೋಡಿ ಎಲ್ಲ ಬಿಟ್ಕೊಳ್ತಾ ಇದೆ ಚೆನ್ನಾಗಿ. ನೀವು ನೋಡಿ, ಒಂದೇ ವಾರದಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದು. ನೋಡಿ, ಎಷ್ಟೊಂದು ಚೆನ್ನಾಗಿ ಮೆಂತ್ಯಕಾಳು ಅದು ಕೂಡ ಅಷ್ಟೇ ಎಲ್ಲನೂ ಬಿಟ್ಕೊಳ್ಳುತ್ತೆ. ಐದು ಇಲ್ಲ 10 ನಿಮಿಷ ಹೀಗೆ ಕುದಿಸ್ಕೋಬೇಕು. ಅದು ಕಲರ್ ಪೂರ್ತಿ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಕುದಿಸ್ಕೊಳ್ಳಿ.
ಆಚೆ ಈಚೆ ತಂದು ನಮ್ಮ ಹೇರ್ಸಿಗೆ ಅಂದರೆ ನಮ್ಮ ಕೂದಲಿಗೆ ಬಳಸೋದು ಬದಲು ಮನೆಯಲ್ಲಿ ಒಂದು ಒಳ್ಳೆ ಟಿಪ್ಸ್ ಫಾಲೋ ಮಾಡಿ. ಯಾವುದು ಸೈಡ್ ಎಫೆಕ್ಟ್ ಕೂಡ ಆಗಲ್ಲ. ನೋಡಿ ಚೆನ್ನಾಗಿ ಇವಾಗ ಕುದ್ದಿದೆ. ನಾನು ಇದನ್ನು ಆಫ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ ನೋಡಿ. ಇದನ್ನು ವಾರದಲ್ಲಿ 2 ಸಲ ಮಾಡಿದರೆ ಸಾಕು. ತಲೆ ಸ್ನಾನ ಮಾಡೋಕ್ಕಿಂತ 1/2 ಅವರ್ ಇದನ್ನು ಹಚ್ಕೊಂಡು ಸ್ವಲ್ಪ ಒಣಗೋಕೆ ಬಿಡಿ. ಆಮೇಲೆ ಚೆನ್ನಾಗಿ ನೀವು ಯಾವುದು ಯೂಸ್ ಮಾಡ್ತೀರೋ ಆ ಶಾಂಪಿಂದ ನಿಮ್ಮ ತಲೆನ ಕ್ಲೀನಾಗಿ ತೊಳ್ಕೊಂಬಿಡಿ. ವಾರದಲ್ಲಿ 2 ಸಲ ಮಾಡಿದರೆ ಸಾಕು. ನಿಮ್ಮ ಕೂದಲು ಎಷ್ಟೊಂದು ಹುಲ್ಲಿನಂತೆ ಹಾಗೆ ಶೈನಿಂಗು ಎಲ್ಲನೂ ಕೊಡುತ್ತೆ. ನೋಡಿ ಕಾಣಿಸ್ತಾ ಇದೆಯಲ್ವಾ? ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಆದರೆ ಇದನ್ನು ಮತ್ತೆ ಮಾಡಿ ನೀವು ಇದನ್ನೇ ಮತ್ತೆ ಯೂಸ್ ಮಾಡಬಾರ್ದು. ನೀವು ಯಾವ ಟೈಮಲ್ಲಿ ಮಾಡ್ತೀರೋ ಆ ಟೈಮಲ್ಲಿ ಫ್ರೆಶ್ ಆಗಿ ಮಾಡ್ಕೊಂಡು ಹಚ್ಕೋಬೇಕು. ಇದು ಇವಾಗ ನಾನು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ಈ ಒಂದು ಒಳ್ಳೆ ಮನೆ ಮದ್ದನ್ನು ನೀವು ಫಾಲೋ ಮಾಡಿ, ಖಂಡಿತ ನಿಮ್ಮ ಹೇರ್ಸ್ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಇದು ಅಷ್ಟೇ ದೊಡ್ಡವರಿಗಷ್ಟೇ ಅಲ್ಲ, ಮಕ್ಕಳಿಗೂ ಅಷ್ಟೇ. ಅಂದರೆ ಒಂದು 10 ವರ್ಷದ ಮಕ್ಕಳಿಗೂ ಕೂಡ ಇದು ಹಚ್ಚೋದ್ರಿಂದ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ನೋಡಿ, ಇದು ಯಾವುದು ಕೆಮಿಕಲ್ ಇಲ್ಲದೆ ಮಾಡಿರೋಂಥ ರೆಸಿಪಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಎಲ್ಲರಿಗೂ.